ವಿಶ್ವ ಏಡ್ಸ್ ದಿನವಾದ ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಾಷ್ಟ್ರೀಯ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಮತ್ತಿತರರು ಭಾಗವಹಿಸಿದರು. ಬಳಿಕ ಜೆಪಿ ನಡ್ಡಾ ಹಕ್ಕುಗಳ ಹಾದಿಯನ್ನು ತೆಗೆದುಕೊಳ್ಳಿ ಎಂದು ಈ ವರ್ಷದ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯವಾಗಿದ್ದು, 2030ರ ವೇಳೆಗೆ ಎಚ್ಐವಿ ಏಡ್ಸ್ಗೆ ಪರಿಣಾಮಕಾರಿ ಚಿಕಿತ್ಸೆ ಮತ್ತು ರೋಗ ನಿಗ್ರಹದ ಹಕ್ಕು ಆಧಾರಿತ ವಿಧಾನಗಳ ಚರ್ಚೆಯನ್ನು ಪ್ರತಿಪಾದಿಸುತ್ತದೆ ಎಂದರು. ಈ ವರ್ಷದ ಕಾರ್ಯಕ್ರಮವು ಡಿಜಿಟಲ್ ಪರಿಸರ ವ್ಯವಸ್ಥೆ, ಸಮುದಾಯ ತೊಡಗಿಸಿಕೊಳ್ಳುವಿಕೆ, ಪ್ರಚಾರ ಆಧಾರಿತ ವಿಧಾನದ ಮೂಲಕ ಮಾಡಿದ ಸಾಧನೆಗಳು ಮತ್ತು ಫಲಾನುಭವಿಗಳು ರೂಪಿಸಿದ ವಿವಿಧ ಮಾದರಿಗಳನ್ನು ಪ್ರದರ್ಶಿಸುವ ಪರಿಣಾಮಕಾರಿ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ನೀತಿ ನಿರೂಪಕರು, ಸರ್ಕಾರದ ಪ್ರತಿನಿಧಿಗಳು, ನಾಗರಿಕ ಸಮಾಜ, ಸಮುದಾಯಗಳು, ಯುವಕರು ಮತ್ತು ಅಭಿವೃದ್ಧಿ ಪಾಲುದಾರರನ್ನು ಒಳಗೊಂಡಂತೆ ವೈವಿಧ್ಯಮಯ ವರ್ಗಗಳನ್ನು ಒಟ್ಟುಗೂಡಿಸುತ್ತದೆ ಎಂದು ತಿಳಿಸಿದರು. ಏಡ್ಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತಿದೆ. ಎಚ್ಐವಿ ವಿರುದ್ಧದ ಹೋರಾಟದಲ್ಲಿ ಜನರು ಒಂದಾಗಲು ಮತ್ತು ಎಚ್ಐವಿಯೊಂದಿಗೆ ವಾಸಿಸುವವರಿಗೆ ಬೆಂಬಲವನ್ನು ತೋರಿಸಲು ಈ ದಿನವು ಅವಕಾಶವನ್ನು ಒದಗಿಸುತ್ತದೆ. 2030ರ ವೇಳೆಗೆ ಭಾರತದಲ್ಲಿ ಎಚ್ಐವಿ ಏಡ್ಸ್ ಅನ್ನು ಕೊನೆಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. हम अपने आप को नई उत्साह, ऊर्जा, स्फूर्ति